ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಹೊಸದಾಗಿ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡಿದೀರಾ? ಕಂಗ್ರ್ಯಾಚುಲೇಷನ್ಸ್. ಆದ್ರೆ ಬರೀ ಇನ್ಸ್ಟಾಲ್ ಮಾಡೋದ್ರಿಂದ ಅದು ಯೂಸ್ ಆಗಲ್ಲ. ಯಾಕಂತಂದ್ರೆ ಅದನ್ನ ನೀವು ಕೆಲವೊಂದು ಸೆಟ್ಟಿಂಗ್ಸ್ ಗಳು ಬರುತ್ತೆ. ಸೊ ಅದ್ರ ಸೆಟ್ಟಿಂಗ್ಸ್ ಗಳನ್ನ ಮಾಡ್ಬೇಕಂತಂದ್ರೆ ನೀವು ಈ ವಿಡಿಯೋನ ನೋಡ್ಬೇಕಾಗತ್ತೆ. ಆ ಸೆಟ್ಟಿಂಗ್ಸ್ ಗಳು ಯಾಕೆ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಏನಂತಾರೆ ವೆಬ್ಸೈಟ್ ಸೆಕ್ಯೂರ್ ಆಗಿರ್ಬೇಕು ಅಂತಂದ್ರೆ, ಸ್ಪೀಡ್ ಆಗಿರ್ಬೇಕು ಅಂತಂದ್ರೆ, ಮತ್ತೆ ಗೂಗಲ್ ಅಲ್ಲಿ ರ್ಯಾಂಕ್ ಆಗ್ಬೇಕು ಅಂತಂದ್ರೆ ಆ ಸೆಟ್ಟಿಂಗ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಸೆಟ್ಟಿಂಗ್ಸ್ ಗಳನ್ನ ನಾನು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಎಸೆನ್ಸಿಯಲ್ ಸೆಟ್ಟಿಂಗ್ಸ್ ಅಂತಾನೆ ಬರುತ್ತೆ. ಸೊ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ದು ಆ ಸೆಟ್ಟಿಂಗ್ಸ್ ಮತ್ತೆ ಯಾವ ತರ ಮಾಡೋದು ಏನು ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡೋದನ್ನ ಮರಿಬೇಡಿ. ಫಸ್ಟ್ ಜನರಲ್ ಸೆಟ್ಟಿಂಗ್ಸ್ ಅನ್ನ ನೋಡೋಣ. ನೀವು ಕಂಪ್ಲೀಟ್ ಆಗಿ ವರ್ಡ್ ಪ್ರೆಸ್ ಡ್ಯಾಶ್ ಬೋರ್ಡ್ ಗೆ ಹೋದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಏನಂತಂದ್ರೆ ಜನರಲ್ ಸೆಟ್ಟಿಂಗ್ಸ್ ಅಂತ ಸೆಟ್ಟಿಂಗ್ಸ್ ಅಲ್ಲಿ ಜನರಲ್ ಸೆಟ್ಟಿಂಗ್ಸ್ ಅಂತ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಟೈಟಲ್ ಮತ್ತೆ ಟ್ಯಾಗ್ ಲೈನ್ಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡಿ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತಂದ್ರೆ ಚೇಂಜಸ್ ನೀವು ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬರೋದು ಟೈಮ್ ಝೋನ್. ಸೊ ಇದೇನಂತಂದ್ರೆ ನಿಮ್ಮ ಒಂದು ಬ್ಲಾಗಿಂಗ್ ಟೈಮ್ ಝೋನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಬೇಕಂದ್ರೆ, ಯಾಕಂತಂದ್ರೆ ಟೈಮ್ ಝೋನ್ ಆಲ್ರೆಡಿ ಸೆಟ್ ಆಗಿ ಬಂದಿರುತ್ತೆ. ಬಟ್ ಏನಂದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಾರಿ. ಏಷ್ಯಾ ಕೋಲ್ಕತ್ತಾ ಅಂತ ಬರುತ್ತೆ +50 +530 ಅಂದ್ರೆ +5:30 ನಮ್ಮ ಟೈಮ್ ಝೋನ್. ಸೊ ಕೋಲ್ಕತ್ತಾದು. ಸೊ ಅದನ್ನ ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬರೋದು ಸೈಟ್ ಲ್ಯಾಂಗ್ವೇಜ್ ಸೆಟ್ಟಿಂಗ್. ಸೊ ನಿಮ್ಮ ಒಂದು ಬ್ಲಾಗ್ ಕನ್ನಡದಲ್ಲಿ ಇತ್ತು ಅಂತಂದ್ರೆ ಅದನ್ನ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೋಬಹುದು. ನೆಕ್ಸ್ಟ್ ಬರೋದು ಪರ್ಮಾಲಿಂಕ್ಸ್ ಅಂತ ಬರುತ್ತೆ. ಸೊ ಅದರಲ್ಲೇ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಪರ್ಮಾಲಿಂಕ್ಸ್ ಅಂತ ತೋರಿಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸೆಟ್ಟಿಂಗ್ ಅಂತಾನೆ ಹೇಳ್ಬೋದು. ಸೊ ಏನಂತಂದ್ರೆ ನೀವು ಹಾಕುವಂತ ಪೋಸ್ಟ್ ಗಳು ಯಾವ್ದಾವ್ದು ವಿಚಿತ್ರವಾಗಿರುವಂತ ನಂಬರ್ ಗಳಿಂದ ಪೋಸ್ಟ್ ಆಗತ್ತೆ ಲಿಂಕ್ ಗಳು. ಬಟ್ ಏನಂತಂದ್ರೆ ನೀವು ಇದನ್ನ ಪೋಸ್ಟ್ ನೇಮ್ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಪೋಸ್ಟ್ ಟೈಟಲ್ ಏನ್ ಹಾಕಿರ್ತೀರಾ ಆ ಟೈಟಲ್ ನಿಮ್ಮ ಲಿಂಕ್ ಗೆ ಬರುತ್ತೆ. ಸೊ ಅದರಿಂದ ಏನಾಗತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡೋದಕ್ಕೂ ಈಸಿ ಆಗತ್ತೆ ಮತ್ತೆ ನೋಡೋದಕ್ಕೂ ಕೂಡ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬರೋದು ರೀಡಿಂಗ್ ಸೆಟ್ಟಿಂಗ್ಸ್. ಸೊ ಇದಂದ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಕೂಡ. ಸೊ ನೀವೇನಂತಂದ್ರೆ ಬ್ಲಾಗಿಂಗ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ಸೊ ಇದು ಇನ್ ಡಿಫಾಲ್ಟ್ ಆಗಿ ಬಂದಿರುತ್ತೆ. ಬಟ್ ನೀವು ಕೆಲವೊಂದ್ಸರಿ ಏನಾದ್ರು ಮಾಡಿದ್ರಿ ಅಂತಂದ್ರೆ ಇದು ಪ್ರಾಬ್ಲಮ್ ಆಗುತ್ತೆ. ಡಿಸ್ಕರೇಜ್ ಸರ್ಚ್ ಇಂಜಿನ್ ಅಂತ ಒಂದು ಸೆಟ್ಟಿಂಗ್ ಸಿಗುತ್ತೆ ನಿಮ್ಗೆ ರೀಡಿಂಗ್ ಅಲ್ಲಿ. ಸೊ ಅದು ಟಿಕ್ ಆಗಿತ್ತು ಅಂತಂದ್ರೆ 100% ಆಗಿ ನಿಮ್ಮ ಬ್ಲಾಗ್ ಗೂಗಲ್ ಅಲ್ಲಿ ತೋರ್ಸಲ್ಲ. ಸೊ ಅದನ್ನ ನೀವು ಅನ್ಚೆಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಬರೋದು ಕಮೆಂಟ್. ಸೊ ಯಾಕಂತಂದ್ರೆ ಒಂದ್ಸರಿ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಬರೋದಕ್ಕೆ ಶುರು ಆದ್ಮೇಲೆ ಸ್ಪ್ಯಾಮ್ ಕಮೆಂಟ್ ಗಳು ತುಂಬಾ ಬರೋದಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಏನಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಸ್ಟ್ ಬಿ ಮ್ಯಾನ್ಯುವಲಿ ಅಪ್ರೂವ್ಡ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದನ್ನ ನೀವು ಸೆಲೆಕ್ಟ್ ಮಾಡಿ ಇಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ ಯಾರಾದ್ರೂ ಕಮೆಂಟ್ ಮಾಡಿದಾಗ ನೀವು ಅಪ್ರೂವ್ ಕೊಟ್ರಿ ಅಂದ್ರೆ ಮಾತ್ರ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ತೋರಿಸುತ್ತೆ, ಇಲ್ಲ ಅಂತಂದ್ರೆ ತೋರ್ಸಲ್ಲ. ನೆಕ್ಸ್ಟ್ ಡಿಲೀಟ್ ಅನ್ವಾಂಟೆಡ್ ಕಂಟೆಂಟ್. ಸೊ ನೀವು ಇನ್ಸ್ಟಾಲ್ ಮಾಡಿದ ಕೂಡಲೇ ಒಂದು ಕಂಟೆಂಟ್ ಅಲ್ಲಿ ನಿಮಗೆ ತೋರಿಸುತ್ತೆ ಒಂದು ಪೋಸ್ಟ್ ಅಲ್ಲಿ. ಸೊ ಪೋಸ್ಟ್ ಅಲ್ಲಿ ಹಲೋ ವರ್ಡ್ ಅನ್ನೋ ಒಂದು ಕಂಟೆಂಟ್ ಆಲ್ರೆಡಿ ಇರುತ್ತೆ. ಸೊ ಅದನ್ನ ಏನ್ ಮಾಡಿ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ. ಅದಾದ್ಮೇಲೆ ಪ್ಲಗಿನ್ಸ್ ಗೆ ಬನ್ನಿ. ಸೊ ಪ್ಲಗಿನ್ಸ್ ಅಲ್ಲಿ ಇರುವಂತ ಅನ್ವಾಂಟೆಡ್ ಪ್ಲಗಿನ್ಸ್ ಗಳನ್ನು ಕೂಡ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತ ಪ್ಲಗಿನ್ಸ್ ಗಳು. ಸೊ ಪ್ಲಗಿನ್ಸ್ ಗಳನ್ನ ನೀವು ಹಾಕೋಬೇಕಾಗುತ್ತೆ. SEO ಗೆ ಅಂತ ಕೆಲವೊಂದು ಪ್ಲಗಿನ್ಸ್ ಗಳು ಬರುತ್ತೆ. ಯಾವ್ದಂದ್ರೆ ರ್ಯಾಂಕ್ ಮ್ಯಾಥ್ ಅಥವಾ ಯೋಸ್ಟ್ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಯೂಸ್ ಮಾಡಬಹುದು. ಸೆಕ್ಯೂರಿಟಿಗೆ ಅಂತ ವರ್ಡ್ ಪ್ರೆಸ್ ಅಂತ ಒಂದು ಏನಂತಂದ್ರೆ ಒಂದು ಇದು ಬರುತ್ತೆ ನಿಮ್ಗೆ ಪ್ಲಗಿನ್ ಬರುತ್ತೆ. ಸೊ ಪ್ಲಗಿನ್ ಅನ್ನ ನೀವು ಯೂಸ್ ಮಾಡಬಹುದು ಸೆಕ್ಯೂರಿಟಿಗೆ ಅಂತ. ಬ್ಯಾಕಪ್ ಗೆ ಅಪ್ ಡ್ರಾಪ್ ಪ್ಲಸ್ ಅಂತ. ಸೊ ಇದೊಂದು ಏನಂತಂದ್ರೆ ನಿಮ್ಮ ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಏನಿರುತ್ತೆ ಅದು ಆಟೋಮೆಟಿಕಲಿ ಬ್ಯಾಕಪ್ ಆಗ್ತಾ ಇರುತ್ತೆ ಈ ಒಂದು ಪ್ಲಗಿನ್ ಇತ್ತು ಅಂತಂದ್ರೆ. ನೋಡಿದ್ರಲ್ಲ. ಸೊ ಈ ಸೆಟ್ಟಿಂಗ್ಸ್ ಗಳನ್ನ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ ಕಂಪ್ಲೀಟ್ ಆಗಿ ಸ್ವಲ್ಪ ಸ್ಪೀಡ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ ಮತ್ತೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.